ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಎಲ್ರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮಿ. ಬನ್ನಿ ಇವತ್ತು ಸಂಡೇ ಸ್ಪೆಷಲ್ ಕಾಲ್ ಸೂಪ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ನಾನಿಲ್ಲಿ 6 ಕುರಿ ಕಾಲು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ನೀವು ಅಷ್ಟು ನೋಡಿ, ಕಾಣಿಸ್ತಾ ಇದೆಯಲ್ವ ಆ ಥರ ನೀಟಾಗಿ ಕಾಲಲ್ಲಿ ಒಂಚೂರು ಕೂದಲಿಲ್ಲದೆ ಇರೋ ಥರ ನೀಟಾಗಿ ತೊಳ್ಕೊಳ್ಳಿ. ಒಂದು 5-6 ಸಲ ತೊಳ್ಕೊಳ್ಳಿ. ಒಂದು ತೊಳ್ಕೊಂಡಾದ್ಮೇಲೆ ಇದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೊದಲು ನಾನಿಲ್ಲಿ 2 ಸ್ಪೂನ್ ಧನಿಯಾ, 1 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, ಮತ್ತು 1.5 ಟೇಬಲ್ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ. ನೀವು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಮೆಣಸು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಪುದೀನ, 1 ಇಂಚ್ ಶುಂಠಿ, ಒಂದು ದಪ್ಪ ಗೆಡ್ಡೆ ಬೆಳ್ಳುಳ್ಳಿ, ಮತ್ತು 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಒಂದು 4 ಈರುಳ್ಳಿ, ಒಂದು ಚಿಕ್ಕ ಪೀಸಷ್ಟು 3 ಪೀಸ್ ಚಕ್ಕೆ, ಒಂದು 4 ಲವಂಗ, ಮತ್ತು ಒಂದೇ ಒಂದು ಏಲಕ್ಕಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಇಷ್ಟು ತೊಗೊಂಡಿದ್ದೀನಿ. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಇಷ್ಟು ನಾನು 6 ಕುರಿ ಕಾಲಿಗೆ ಸೂಪ್ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡಿದೆ ಅಂತ ನೋಡೋಣ. ಮೊದಲು ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ 1ರಿಂದ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇದೇನಕ್ಕೆ ಅಂತಂದರೆ ಕುರಿ ಕಾಲನ್ನ ಕೂಗಿಸ್ಕೊಳ್ಳೋಕ್ಕೆ. ಕಾಲನ್ನ ಕೂಗಿಸ್ಕೊಂಡು ಫಸ್ಟು ಆಮೇಲೆ ಮಸಾಲೆ ರುಬ್ಬಿ ಹಾಕಿ ಸೂಪ್ ಮಾಡೋದು ಸ್ನೇಹಿತರೆ. ಇದು ಸೂಪ್ಗೆ ಎಣ್ಣೆ ಸ್ವಲ್ಪ ಫಸ್ಟ್ ಕಮ್ಮಿನೇ ಹಾಕ್ಕೊಳ್ಳಿ. ಕಾಲು ಸ್ವಲ್ಪ ಹುರ್ಕೊಳ್ಳೋಕ್ಕೆ ಅಷ್ಟೇ. ಕಾಲಲ್ಲೂ ಕೂಡ ಸ್ವಲ್ಪ ಜಿಡ್ಡು ಬಿಡುತ್ತೆ, ಅದಕ್ಕೋಸ್ಕರ. ಈಗ ನಾನು ಅಲ್ಲಿ 4 ಈರುಳ್ಳಿ ತೊಗೊಂಡಿದ್ನಲ್ಲ, ಅದರಲ್ಲಿ 1 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಯಾಕಂದರೆ ಒಂದು ಸ್ವಲ್ಪ ಹಸಿ ಸ್ಮೆಲ್ ಇರುತ್ತಲ್ಲ, ಅದಕ್ಕೋಸ್ಕರ ಈರುಳ್ಳಿದು. 1-2 ನಿಮಿಷ ಸಾಕು, ಅದೊಂಚೂರು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಕುರಿ ಕಾಲು ಸೂಪು ಹೋಟೆಲಲ್ಲೆಲ್ಲ ಕುಡಿದ್ರೆ ಕುಡ್ದಂಗೆ ಆಗಲ್ಲ. ಜಿಡ್ಡು ಅನ್ನೋದು ಮೇನ್ ಇರಬೇಕು. ಈಗೆಲ್ಲ ಆ ಥರ ಸಿಗೋದೇ ಇಲ್ಲ, ಟೇಸ್ಟೇ ಇರಲ್ಲ. ಅದಕ್ಕೋಸ್ಕರ ನೀವೇ ಮನೇಲಿ ತಂದು ಮಕ್ಕಳಿಗೆ ವಾರಕ್ಕೊಂದ್ಸಲ ಮಾಡಿಕೊಡಿ. ಹೆಲ್ತ್ಗೆ ತುಂಬ ಒಳ್ಳೆಯದು ಕುರಿ ಕಾಲು. ಮತ್ತು ಯಾರಿಗೆಲ್ಲ ಜಾಯಿಂಟ್ ಪೇನ್ ಇರುತ್ತೆ ಅವ್ರಿಗೆಲ್ಲ ಜಾಯಿಂಟ್ ಪೇನ್ ಕಮ್ಮಿ ಆಗುತ್ತೆ. ಮತ್ತು ಸಂಧಿವಾತ ಇರೋರಿಗೆಲ್ಲ ತುಂಬ ಒಳ್ಳೆಯದು. ಮತ್ತು ಬಾಣಂತಿಯರಿಗೆ ತುಂಬ ಒಳ್ಳೆಯದು. ಬಾಣಂತಿಯರಿಗೆ ವಾರನೂ ಕೊಡ್ತಾರಲ್ವ. ಸೊ ಆದ್ದರಿಂದ ನೀವೇ ಮನೇಲೇ ತಂದು ಮಾಡಿ ನೋಡಿ. ಇವಾಗ ನಾನು ಈರುಳ್ಳಿ ಫ್ರೈ ಆದಮೇಲೆ ಕಾಲು ತೊಳೆದಿಟ್ಕೊಂಡಿದ್ದೆ. ಒಂದು 5ರಿಂದ 6 ಸಲ ನಾನು ಕಾಲನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡಿರೋ ಕಾಲನ್ನ ಇವಾಗ ಆ ಈರುಳ್ಳಿಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಆಗಲೇ ಹೇಳ್ದಂಗೆ ಈ ಕುರಿ ಕಾಲಲ್ಲಿ ಹೆಲ್ತ್ ಬೆನಿಫಿಟ್ ತುಂಬ ಇರುತ್ತೆ ಸ್ನೇಹಿತರೆ. ಈಗ ನಾವು ಔಟ್ಸೈಡೆಲ್ಲ ಹೋಗಿ ತೊಗೋತೀವಿ ಅಂತಂದರೆ ತುಂಬ, ಈಗ 100 ರೂಪಾಯಿ ಒಂದು ಕುರಿ ಸೂಪ್, ಕಾಲು ಸೂಪ್ ತೊಗೋತೀವಿ ಅಂತಂದರೆ 100 ರೂಪಾಯಿ. ಅದೇ 100 ರೂಪಾಯಿಗೆ ಒಂದು ಕಾಲು ತಂದರೆ ನಾವು ಇಲ್ಲಿ ಇವು ಮನೆಯವ್ರಿಗೆಲ್ಲ ತೊಗೋತೀವಿ ಅಂದರೆ 5-6 ಕಾಲು ತೊಗೊಂಡ್ರೆ 600-700 ರೂಪಾಯಿ ಆಗಿಬಿಡುತ್ತೆ. ಜಾಸ್ತಿ ಇದೇ ಇರಲ್ಲ ನೋಡಿ. ಈ ಥರ ತೊಗೊಂಡ್ರೆ ನಾವು ಮನೆಯವರೆಲ್ಲ ಇನ್ನೂ ಎಕ್ಸ್ಟ್ರಾ ಸೂಪ್ ಕೂಡ ಕುಡಿಬೋದು. ಇಷ್ಟಿಷ್ಟು ಕಾಲು ಕೂಡ ಕೊಡಲ್ಲ ಈಗ ಹೋಟೆಲಲ್ಲಿ ಅಲ್ವಾ. ಅದಕ್ಕೆ ನೀವು ಮನೇಲೇ ಒಂದು ಸಲ ಟ್ರೈ ಮಾಡಿ. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ನೀವು ಅಷ್ಟೇ ಕಾಲನ್ನ ಉರಿಬೇಕಾದ್ರೆ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಮಿಸ್ ಮಾಡಬೇಡಿ. ಯಾಕಂತಂದರೆ ಕುರಿ ಕಾಲಲ್ಲಿ ಸ್ವಲ್ಪ ಸ್ಮೆಲ್ ಇರುತ್ತೆ ಕಾಲು. ಈ ಅರಿಶಿನ ಹಾಕಿ ಈರುಳ್ಳಿ ಹಾಕಿ ನಾವು ಉರಿಯೋದ್ರಿಂದ ಆ ಸ್ಮೆಲ್ ಹೊಟ್ಟೋಗುತ್ತೆ. ಅದಕ್ಕೋಸ್ಕರ ಮೊದಲು ನಾನು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಆಮೇಲೆ ತೊಳೆದಿರೋ ಕಾಲು ಹಾಕ್ಕೊಂಡೆ. ಅದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು 1 ಲೀಟರಷ್ಟು ನೀರು ಸೇರಿಸ್ತಾ ಇದ್ದೀನಿ ಮೊದಲು. ಯಾಕಂದರೆ ಇದನ್ನು ಒಂದು 5ರಿಂದ 6 ವಿಷಲ್ ಮೊದಲು ಕೂಗಿಸ್ಕೋಬೇಕು. ಅದಕ್ಕೋಸ್ಕರ 1 ಲೀಟ್ರ್ ನೀರು ಹಾಕೋತಾ ಇದ್ದೀನಿ. ಆಮೇಲೆ ನಮಗೆ ಸೂಪ್ ಎಷ್ಟು ಬೇಕೋ ಅಷ್ಟು ನೀವು ನೀರು ಆ್ಯಡ್ ಮಾಡ್ಕೋಬೋದು. ಇದು ಕೂಗಾದ್ಮೇಲೆ ಸೂಪ್ ಪ್ರಿಪೇರ್ ಮಾಡ್ತೀವಲ್ಲ ಆವಾಗ. ಈಗ ನಾನು ಇಷ್ಟೇ ನೀರು ಸಾಕು. ಇದನ್ನು ಈಗ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಅರಿಶಿನ ಎಲ್ಲ ಹಾಕಿದ್ವಲ್ಲ, ನೀರು ಕಾಲೆಲ್ಲ ನೀಟಾಗಿ ಮಿಕ್ಸ್ ಆಗಲಿ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 5ರಿಂದ 6 ವಿಷಲ್ ಬರ್ಸ್ಕೊಳ್ಳಿ ಸಾಕು. 5ರಿಂದ 6 ವಿಷಲ್ ಬರ್ಸ್ಕೊಂಡ್ರೇ ಇದು ಚೆನ್ನಾಗಿ ಬೆಂದಿರುತ್ತೆ ಕಾಲು. ಆಮೇಲೆ ಬೇಕಾದ್ರೆ ನಾವು ನೆಕ್ಸ್ಟು ಮಸಾಲೆ ರುಬ್ಬಿ ಹಾಕ್ಬೇಕಾದ್ರೆ ಒಂದು 3-4 ವಿಷಲ್ ಬರ್ಸ್ಕೊತೀವಿ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಕೂಗಕ್ಕೆ ಇಡ್ತಾ ಇದ್ದೀನಿ. ಇದು ಈ ಕಡೆ ಕೂಗ್ಕೊಳ್ಳಿ ಸ್ನೇಹಿತರೆ. ಇನ್ನೊಂದು ಕಡೆ ನಾವು ಪದಾರ್ಥಗಳು ತೊಗೊಂಡಿದ್ವಲ್ಲ ಅದನ್ನೆಲ್ಲ ಹುರ್ಕೊಂಡು ಸೂಪ್ಗೆ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಜಸ್ಟ್ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಸಾಕು. ಯಾಕಂದರೆ ಧನಿಯಾ ಎಲ್ಲ ಹುರ್ಕೊಳ್ಳೋಕ್ಕಷ್ಟೇ ನಾನು ಆಯಿಲ್ ಹಾಕ್ಕೊತಾ ಇರೋದು. 1 ಟೇಬಲ್ ಸ್ಪೂನ್ ಬೇಕಾದಷ್ಟು ಇದಕ್ಕೆ. ಇದನ್ನು ಹಾಕ್ಕೊಂಡು ಇದಕ್ಕೆ ನಾನು ಆಗಲೇ ತೊಗೊಂಡಿದ್ನಲ್ಲ ಧನಿಯಾ ಮತ್ತು ಜೀರಿಗೆ ಪುಡಿ, ನಾನು ಆಗಲೇ ಹೇಳ್ದಂಗೆ ಇಲ್ಲಿ 6 ಕಾಲು ತೊಗೊಂಡಿದ್ದೀನಿ. ನಾವು ಸೂಪ್ ಎಷ್ಟಾರು ಮಾಡೋದು, ತುಂಬ ಜಾಸ್ತಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇದರಿಂದ ಒಂದು 8 ಲೋಟ 9 ಲೋಟ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಅಷ್ಟು ಲೋಟಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನಾನು 2 ಟೇಬಲ್ ಸ್ಪೂನ್ ಧನಿಯಾ ಮತ್ತು 1 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಒಂದು 4 ಲವಂಗ, ಒಂದೇ ಒಂದು ಏಲಕ್ಕಿ, ಚಿಕ್ಕದು 3 ಪೀಸ್ ಚಕ್ಕೆ, ಅದು ದೊಡ್ಡದಾದರೆ 1 ಪೀಸ್ ಆಗುತ್ತೆ, ಮತ್ತು 2 ಹಸಿಮೆಣ್ಸಿನ್ಕಾಯಿ, ಮತ್ತು ಇದು ದಪ್ಪ ಗೆಡ್ಡೆ ಬೆಳ್ಳುಳ್ಳಿ ಸ್ನೇಹಿತರೆ. ನೀವು ಸಣ್ಣದಾದರೆ 2ರಿಂದ 3 ಸೇರಿಸ್ಕೊಳ್ಳಿ. ಬೆಳ್ಳುಳ್ಳಿ ಶುಂಠಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಮೆಣಸು. ಈ ಮೆಣಸು ಹಾಕೋದು ಏನಕ್ಕೆ ಅಂತಂದರೆ ಗಂಟ್ಲು ಕಟ್ಕೊಂಡಿರೋದು, ಗಂಟ್ಲು ಕೆರೆತ ಯಾವುದೇ ಇದ್ರೂ ಹೊಟ್ಟೋಗುತ್ತೆ. ನಾವು ಕುಡಿದಾಗ ಆ ಗಂಟ್ಲಲ್ಲಿ ಒಂದು ಖಾರ ಬರುತ್ತಲ್ಲ, ಅದು ಈ ಮೆಣಸಿಂದನೇ. ನೆಕ್ಸ್ಟು ಶುಂಠಿ ತೊಗೊಂಡು 1 ಇಂಚು ಶುಂಠಿ ತೊಗೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಮತ್ತು 3 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇಷ್ಟನ್ನು ಚೆನ್ನಾಗಿ
ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಘಮ ಬರಬೇಕು, ಧನಿಯಾದು ಫುಲ್ ಹುರಿದಾಗ ನಮ್ಗೆ ಹೆಂಗೆ ಘಮ ಬರುತ್ತೆ ಹಂಗೆ ಜೀರಿಗೆ ಮೆಣಸು ಎಲ್ಲ. ಆಮೇಲೆ ಇನ್ನೊಂದೇನೆಂದರೆ ನಾನು ಇದ್ರಲ್ಲಿ ಪುದೀನ ಸೇರಿಸಿದ್ದೀನಿ. ಯಾರು ಪುದೀನ ಸೇರಿಸಲ್ಲ. ಪುದೀನ ನಾನು ಯಾಕೆ ಸೇರಿಸಿದೆ ಅಂದರೆ ಸ್ವಲ್ಪ ಘಮ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ತುಂಬ ಪುದೀನ ಹಾಕ್ಬಾರ್ದು, ಒಂದು 2-3 ಎಲೆ ಹಾಕ್ಕೊಳ್ಳಿ ಸಾಕು. ಒಂದು 6 ಜನಕ್ಕೆ ಮಾಡ್ಕೋತೀರ ಅಂದರೆ ಒಂದು 2 ಕಡ್ಡಿ 3 ಕಡ್ಡಿ ಅಷ್ಟು ಸಾಕು. 3 ಕಡ್ಡಿಲಿ ಎಷ್ಟು ಎಲೆ ಬರುತ್ತೋ ಅಷ್ಟು ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಬೇಡ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ನಾನು ಈಗ ಪುದೀನ ತೋರಿಸ್ತಾ ಇದ್ದೀನಲ್ಲ ಅಷ್ಟು ಸ್ವಲ್ಪ ಪುದೀನ. ಮತ್ತು ಇವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು, ನಾನು ಎಷ್ಟು ಕೊತ್ತಂಬರಿ ಸೊಪ್ಪು ನೋಡಿ ಇಷ್ಟು ತೊಗೊಂಡಿದ್ದೀನಿ, ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಒಂಚೂರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ಅದು ಏನಂತಂದರೆ ಘಮ ಬರಬೇಕು ಸ್ನೇಹಿತರೆ. ಚೆನ್ನಾಗಿ ಹುರಿದು ಸೂಪ್ ಮಾಡಿದಷ್ಟು ಸೂಪು ಕುಡಿದಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮೆಣಸು ಜೀರಿಗೆ ಧನಿಯಾ ಎಲ್ಲ ಹುರಿದಿರ್ತೀವಲ್ಲ ಆ ಘಮ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಹಸಿ ಅನ್ನೋ ಥರ ಫೀಲ್ ಆಗುತ್ತೆ. ಸೂಪ್ ಮಾಡಿದಾಗ ಕುಡಿದಾಗ ನಮಗೆ ಒಂಥರ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಈಗ ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಹುರಿದು ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾದ್ಮೇಲೆ ಒಂದು ಜಾರ್ಗೆ ಹಾಕ್ಕೊಂಡು ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನುಣ್ಣಗೆ ಮಾಡ್ಕೊಳ್ಳಿ, ತರಿ ಮಾಡ್ಕೋಬೇಡಿ. ತರಿ ಮಾಡಿಕೊಂಡ್ರೆ ಸೂಪ್ ಅಷ್ಟು ಚೆನ್ನಾಗಿರಲ್ಲ. ಕುಡಿಬೇಕಾದ್ರೆ ಒಂಥರ ಬಾಯಿಗೆ ಎಲ್ಲ ಸಿಕ್ಕಂಗಾಗುತ್ತೆ. ಅದಕ್ಕೆ ಈಗ ರುಬ್ಬಾಯಿತು. ಜೊತೆಗೆ ಈ ಕಡೆ ವಿಷಲ್ ಕೂಡ 5 ಆಗಿತ್ತು. ನಾನು 5 ವಿಷಲ್ ಮಾಡ್ಕೊಂಡಿದ್ದೆ. ಈಗ ತೆಗೆದು ತೋರಿಸ್ತೀನಿ ನೋಡಿ ಕಾಲು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ನಿಮ್ಗೆ ಆಗಲೇ ತೋರಿಸಿದ್ನಲ್ಲ, ಇವಾಗ ನೋಡಿ ಕಾಲು ಎಷ್ಟು ಚೆನ್ನಾಗಿ ಕಾಲಿದು ಮಾಂಸ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೂಪು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು ಆ ಕಾಲ್ದು ಜಿಡ್ಡೆಲ್ಲ ಬಿಟ್ಟಿದೆ. ನೋಡಿ ಕಾಲೆಲ್ಲ ಎಷ್ಟು ನೀಟಾಗಿ ಬೆಂದಿದೆ. ಈಗ ಇದು ತುಂಬ ಚೆನ್ನಾಗಿ ಬೆಂದಿದೆ ಕಾಲು ನೋಡಿ. ಇದಕ್ಕೆ ಇವಾಗ ಇದನ್ನು ಕುಕ್ಕರ್ನ ಆನ್ ಮಾಡಿ ಕುದಿಯೋಕೆ ಇಟ್ಕೊಳ್ಳೋಣ ಸ್ನೇಹಿತರೆ ಕಾಲನ್ನ. ಈಗ ನೀವು ಒಂದ್ಸಲ ಉಪ್ಪು ಚೆಕ್ ಮಾಡ್ಕೊಳ್ಳಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಈಗ ನಾವು ಹಾಕಿರೋ ಉಪ್ಪು ತುಂಬ ಜಾಸ್ತಿ ಹಾಕಿರಲ್ಲ, ಕಾಲಿಗೆ ಹಿಡಿಯೋಷ್ಟು ಹಾಕಿದ್ದೆ ನಾನು ಆವಾಗಲೇ. ಈಗ ಇದನ್ನ ಕುದಿಯೋಕೆ ಇಟ್ಕೊಂಡು ಈಗ ರುಬ್ಬಿದ ಮಸಾಲೆ ಇದೆಯಲ್ಲ, ಇದು ರುಬ್ಬಿದ ಮಸಾಲೆನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾನು ನೀಟಾಗಿ. ಮಸಾಲೆನೂ ಅಷ್ಟೇ ಜಾಸ್ತಿ ರುಬ್ಕೊಬೇಡಿ. ತುಂಬ ಜಾಸ್ತಿ ಮಸಾಲೆ ಆಗಿಬಿಟ್ರೆ ಸೂಪ್ ಥರ ಅನಿಸಲ್ಲ, ಒಂಥರ ಸಾಂಬಾರು ಥರ ಫೀಲ್ ಆಗಿಬಿಡುತ್ತೆ ಕುಡಿತಾ ಇದ್ದರೆ. ನಾನು ಹಾಕೊಂಡಿರೋ ಇಂಗ್ರೀಡಿಯೆಂಟ್ಸಲ್ಲಿ ನಿಮ್ಗೆ ಆಗಲೇ ಹೇಳ್ದಂಗೆ 8 ಲೋಟ ಮಾಡ್ತಾಯಿದ್ದೀನಿ ನಾನು. ಸೊ ಅದಕ್ಕೆ ಅಷ್ಟು ಮಸಾಲೆ ಬೇಕಾಗುತ್ತೆ. ನೀವು ಕಮ್ಮಿ ಮಾಡೋದಾದರೆ ಇನ್ನೂ ಪದಾರ್ಥಗಳನ್ನ ಕಮ್ಮಿ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಹಾಕೊಬಿಟ್ರೆ ಅದು ಮಸಾಲೆ ಥರ ಒಂಥರ ಸಾಂಬಾರು ಥರ ಆಗಿಬಿಡುತ್ತೆ, ಸೂಪ್ ಥರ ತೆಳ್ಳಕ್ಕಿರಲ್ಲ. ಈಗ ಮಸಾಲೆ ಎಲ್ಲ ಹಾಕ್ಕೊಂಡು ನನಗೆ ಎಷ್ಟು ನೀರು ಬೇಕು ಈಗ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ನೀವು ಅಷ್ಟೇ ಕಾಲು ಸೂಪ್ಗೆ ನಿಮಗೆ ಎಷ್ಟು ಸೂಪು ಬೇಕೋ ಲೋಟದಲ್ಲಿ ಅಳತೆ ತೊಗೊಂಡು ಹಾಕ್ಕೊಳ್ಳಿ. ತುಂಬ ನೀರು ಮಾಡಿಬಿಡ್ಬೇಡಿ, ಕುಡಿದಾಗ ಸೂಪ್ ಟೇಸ್ಟೇ ಇರಲ್ಲ. ಆ ಜಿಡ್ಡು ಆ ಕಾಲ್ದು ಟೇಸ್ಟು ಏನೂ ಇರಲ್ಲ. ಒಳ್ಳೆ ಬಿಸಿ ನೀರು ಕುಡ್ದಂಗೆ ಫೀಲ್ ಆಗುತ್ತೆ. 1 ಕಾಲಿಗೆ 1 ಲೋಟ ಥರ ಮಾಡ್ಕೋತೀರಾ ಅಂತಂದರೆ 6 ಕಾಲಿಗೆ 6 ಲೋಟ ಮಾಡಿ. 8 ಲೋಟ ಕೂಡ ಮಾಡ್ಬೋದು, ಏನು ಜಾಸ್ತಿ ಇದಾಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ ನಾನು ಹಾಕ್ಕೊಂಡು ಅದನ್ನೆಲ್ಲ ಹಾಕ್ಬಿಟ್ಟು ಉಪ್ಪನ್ನ ಸರಿಯಾಗಿದೆಯಾ ನೋಡ್ಬಿಟ್ಟು ಈಗ ಮತ್ತೆ 5 ವಿಷಲ್ ಕೂಗಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದು 5 ವಿಷಲ್ ಫಸ್ಟು ಬರೀ ಕಾಲು ಜೊತೆಗೆ 5 ವಿಷಲ್ ಮಾಡ್ಕೊಂಡಿದ್ದೆ. ಈಗ ನಾನು ಮಸಾಲೆ ಎಲ್ಲ ಹಾಕಿ ಮತ್ತೆ ಇದನ್ನು 5 ವಿಷಲ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಟೋಟಲ್ 10 ವಿಷಲ್ ಕೂಗಿಸ್ಕೊಂಡಿದ್ದೀನಿ ಈ ಕಾಲಿಗೆ ಸ್ನೇಹಿತರೆ. 10 ವಿಷಲ್ಗೆ ಮೊದಲೇ ಚೆನ್ನಾಗಿ ಬಂದಿತ್ತು. ಈಗ ಸೂಪು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಎಷ್ಟು ತೆಳ್ಳಗೆ ನೀಟಾಗಿ ಬಂದಿದೆ ಅಂತ. ನೋಡಿ ಕುರಿ ಕಾಲುಗಳು ಅಷ್ಟೇ ಎಷ್ಟು ನೀಟಾಗಿ ಬಂದಿದೆ. ತಿನ್ನಬೇಕಾದ್ರೂ ಅಷ್ಟೇ ಕಾಲಿನ ಮಾಂಸ ತುಂಬ ಚೆನ್ನಾಗಿತ್ತು. ನೋಡಿ ಇದು ಫೈನಲ್ ಲುಕ್ಕು ಸ್ನೇಹಿತರೆ. ಸೂಪ್ ಎಷ್ಟು ಚೆನ್ನಾಗಿ ಕಾಲ್ದು ಜಿಡ್ಡೆಲ್ಲ ಬಿಟ್ಕೊಂಡಿದೆ. ನೀವು ಅಷ್ಟೇ ಮನೇಲಿ ಸಂಡೇ ಸ್ಪೆಷಲ್ ಒಂದ್ಸಲ ಟ್ರೈ ಮಾಡಿ. ಈ ಥರ ನಾನು ತೋರಿಸ್ಕೊಟ್ಟಿರೋ ವಿಧಾನದಲ್ಲಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋ ಶೇರ್ ಮಾಡಿ. ಮತ್ತು ನಾನು ಮಾಡಿರೋ ವಿಧಾನದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು.